ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ಹುಬ್ಳಿಗೆ ಲಕ್ಷ ದೀಪೋತ್ಸವ ಮುಗಿಸ್ಕೊಂಡು, ಸಿದ್ಧಾರೂಢ ಲಕ್ಷ ದೀಪೋತ್ಸವ ಮುಗಿಸ್ಕೊಂಡು ಮನೆಗೆ ಬರುವಾಗ ನನಗೆ ಒಂದು ಬುಕ್ ಬೇಕಿತ್ತು. ಸೊ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಕೇಳಿದೆ, ಬಟ್ ಆ ಬುಕ್ ಸಿಕ್ಕಿರಲಿಲ್ಲ. ಕಡೆಗೆ ನಾವು ಬಂದಿದ್ದು ಈ ಸ್ವಪ್ನ ಬುಕ್ ಸ್ಟಾಲಿಗೆ. ನೋಡ್ರಿ, ಸ್ವಪ್ನ ಬುಕ್ ಸ್ಟಾಲ್ ಇದು ನಮ್ಮ ಭಾರತದಾಗ ಅತಿ ದೊಡ್ಡ ಬುಕ್ ಸ್ಟಾಲ್ ಅಂತಾನೆ ಹೇಳ್ತಾರ್ರಿ. ಅಂದ್ರೆ ಅತ್ಯಂತ ದೊಡ್ಡ ಪುಸ್ತಕದ ಮಳಿಗೆ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಸ್ವಪ್ನ ಬುಕ್ ಸ್ಟಾಲ್. ನೋಡ್ರಿ, ಈ ಸ್ವಪ್ನ ಬುಕ್ ಸ್ಟಾಲ್ ಎಲ್ಲಿರೋದಂತಂದ್ರೆ ಲಕ್ಷ್ಮಿ ಮಾಲ್ದಾಗ ಬರ್ತೈತ್ರಿ, ಹುಬ್ಬಳ್ಳಿ ಒಳಗ. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರ ಕೋಯಿನ್ ರೋಡ್ ಮತ್ತೆ ಅಪ್ಸರಾ ಥಿಯೇಟರ್ ನಿಯರ್ ಬರತ್ರಿ ಇದು. ಇದನ್ನ ಯಾರಪ್ಪ ಸ್ಟಾರ್ಟ್ ಮಾಡಿದ್ರು ಮತ್ತು ಇದ್ರದ ಮೇನ್ ಬ್ರಾಂಚ್ ಎಲ್ಲಿದೆ ಅಂತ ಹೇಳೋದಾದ್ರೆ ರೀ, ಇದ್ರದ ಗುಜರಾತದವರು ಒಬ್ಬರು ತಮ್ಮ ಜೀವನಕ್ಕಾಗಿ ಬೆಂಗಳೂರಿಗೆ ಬಂದು ಒಂದು ಸ್ಮಾಲ್ ಬುಕ್ ಸ್ಟಾಲ್ ಅನ್ನು ಸ್ಟಾರ್ಟ್ ಮಾಡಿ ಇಷ್ಟು ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿನೇ ದೊಡ್ಡ ಪುಸ್ತಕ ಭಂಡಾರ ಅಂತ ಹೆಗ್ಗಳಿಕೆಗೆ ಪಾತ್ರ ಪಡೆಯುವಷ್ಟು ಇದು ದೊಡ್ಡ ಮಟ್ಟಿಗೆ ಬೆಳೆದೈತೆ ನೋಡ್ರಿ ಇವತ್ತು. ಇದನ್ನ ಯಾರು ಸ್ಥಾಪನೆ ಮಾಡ್ಯಾರಂತಂದ್ರೆ ಸುರೇಶ್ ಶಾ ಅಂತ ಹೇಳಿ ಅನ್ನೋರು. ಇದನ್ನ 1967 ಮತ್ತು ಜನವರಿ 26 ಇದನ್ನ ಸ್ಥಾಪನೆ ಮಾಡ್ಯಾರ್ರಿ. ಮತ್ತು ಇಲ್ಲಿ ಕನ್ನಡ ರಾಜ್ಯೋತ್ಸವ ಇದ್ದಾಗ ಏನು ಮಾಡ್ತಾರಂತಂದ್ರೆ ಪುಸ್ತಕ ಜಾತ್ರೆ ಹಬ್ಬವನ್ನ ಮಾಡ್ತಾರ್ರಿ ಇಲ್ಲಿ ಈ ಬುಕ್ ಸ್ಟಾಲ್ ಒಳಗೆ. ಅದು ಮಸ್ತ್ ಇರ್ತೈತಂತ. ಸೊ ಆ ಟೈಮಿಗೆ ನನಗೇನು ಹೋಗೋಕ್ಕಾಗಿರ್ಲಿಲ್ಲ, ಬಟ್ ಮಿಡಲಲ್ಲೇ ನಾನು ಒಂದು ಬುಕ್ ಬೇಕು ಅನ್ನೋ ಟೈಮಿಗೆ ನಾನು ಹೋಗಿದ್ದೀನಿ ನೋಡ್ರಿ. ಅಲ್ಲಿ ಬೆಂಗಳೂರೊಳಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇದರದ್ದು ಬ್ರ್ಯಾಂಚ್ ಹೆಂಗೆ ಜಸ್ಟ್ ಒಂದು ಸ್ಮಾಲ್ ಒಂದು 40 ಚದರ ಅಡಿ ಎತ್ತರದ ಮಾತ್ರ ಇತ್ತು. ಆದ್ರೆ ಇವತ್ತಿಂದ ಇದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಮ್ಮ ಬೆಂಗಳೂರಿನೊಳಗನ 9 ಶಾಖೆಗಳು ಅದಾವ್ರಿ ಇದ್ರು. ಮತ್ತು ನಮ್ಮ ಇಡೀ ಕರ್ನಾಟಕದಾಗ ಮತ್ತೊಂದು 6 ಟೋಟಲ್ ಆಗಿ ಒಂದು 14ರಿಂದ 15 ಬ್ರಾಂಚ್ಗಳು ಅದಾವ ನೋಡ್ರಿ ಸ್ವಪ್ನ ಬುಕ್ ಸ್ಟಾಲ್ದು. ಬೆಂಗಳೂರಾಗ ಎಲ್ಲೈತಿಪ್ಪ ಅಂತಂದ್ರೆ ಗಾಂಧಿನಗರದಾಗ ಇದ್ರದ ಮೇನ್ ಬ್ರಾಂಚ್ ಬರ್ತೈತಿ ನೋಡ್ರಿ. ಇದು ಕನ್ನಡ ಸಾಹಿತ್ಯ ಬರಹಗಾರರಿಗಾಗಿನ ಇದು ಸೇವೆ ಮಾಡ್ತೈತಿ ಅಂತ ಹೇಳ್ತಾರ್ರಿ. ನೋಡ್ರಿ, ಈ ಸ್ವಪ್ನ ಬುಕ್ ಸ್ಟಾಲು ಅತಿ ಹೆಚ್ಚು ಕನ್ನಡ ಬುಕ್ಗಳನ್ನ ಪ್ರಕಟಿಸೈತೆ ಅಂತ ಹೇಳಿ ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಐತಲ್ರಿ 2008 ಇದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟ ಗೌರವಿಸತ್ ಅಂತ ಹೇಳ್ತಾರ್ರಿ. ಮತ್ತು ಅದ್ರ ಜೊತೆಗೆ ಚಾಣಕ್ಯ ಪ್ರಶಸ್ತಿ ಕೂಡ ಈ ಸ್ವಪ್ನ ಬುಕ್ ಸ್ಟಾಲಿಗೆ ದೊರೆತೈತೆ ಅಂತ ಹೇಳ್ತಾರೆ ನೋಡ್ರಿ. ಇದು ಎಷ್ಟು ಪುಸ್ತಕಗಳನ್ನ ಪ್ರಕಟಿಸಿದೆ ಇಲ್ಲಿ ತನಕ ಅಂತಂದ್ರೆ ಸುಮಾರು 5,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಇದು ಪ್ರಕಟ ಮಾಡೈತೆ ಅಂತ ಹೇಳ್ತಾರ್ರಿ. ಮತ್ತು ಆನ್ಲೈನ್ದಾಗೂ ಕೂಡ ಸುಮಾರು 8 ಮಿಲಿಯನ್ ಜನರ ಜೊತೆಗೆ ಇದು ವ್ಯವಹಾರ ಮಾಡ್ತೈತಿ ಅಂತ ಹೇಳಲಾಗ್ತೈತಿ ನೋಡ್ರಿ. ಸೊ ಇದು ಹೋಲ್ ಬಿಲ್ಡಿಂಗ್ ಲಕ್ಷ್ಮಿ ಮಾಲ್ ಇದೆಲ್ಲ ಇವ್ರದೇ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಆ ಥರ ಎಲ್ಲ ಬುಕ್ ಸ್ಟಾಲ್ಗೆ ಅಂತಾನೆ ಸಪರೇಟ್ ಗ್ರೌಂಡ್ ಫ್ಲೋರಲ್ಲಿದೆ. ಮತ್ತು ಬೇರೆ ಬೇರೆ ಐಟಮ್ಸು ಕೂಡ ಮೇಲಿನ ಫ್ಲೋರ್ಗಳಲ್ಲಿ ಅದೆಲ್ಲ ಇರ್ತೈತ್ರಿ. ನೋಡ್ರಿ, ಇದು ನಮ್ಮ ಭಾರತದಲ್ಲಿನ ಟೋಟಲ್ ಆಗಿ ಒಂದು 15 ಬ್ರಾಂಚ್ ಅದಾವ ಅಂತ ಹೇಳ್ತಾರ್ರಿ. ಆ 15 ಬ್ರಾಂಚ್ಗಳನ್ನ ಈಗ ಯಾರು ನೋಡ್ಕೊಂಡು ಹೋಗ್ತಿದಾರ ಅಂತಂದ್ರೆ ಸುರೇಶ್ ಶಾ ಅವರ ಮಗ ನಿತಿನ್ ಶಾ ಅವರು ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತೈತಿ ನೋಡ್ರಿ. ಹಂಗ ಈ ಬುಕ್ ಸ್ಟಾಲ್ ಮುಂದ್ಗಡೆನೆ ರೈಟ್ ಸೈಡಿಗೆ ಬಂದ್ರೆ ದೇವಿ ಗುಡಿ ಕೂಡ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಚೆನ್ನಾಗಿತ್ತು ಈ ದೇವಿ ಗುಡಿ ಕೂಡ. ಇಲ್ಲಿ ಎಲ್ಲಾ ತರದ ಬುಕ್ಕು ಸಿಗ್ತಾವ್ರಿ. ಮತ್ತು ಸರ್ಟನ್ ಡಿಸ್ಕೌಂಟಿಗೆ ಕೊಡ್ತಾರ್ರಿ ಅವ್ರ. ಅಂದ್ರೆ ನಾವು ಪದೇ ಕಾರ್ಡ್ ಕೊಡ್ತಾರ ಅವರು. ನಾವು ಪದೇ ಅವರಲ್ಲೇನೆ ಪರ್ಚೇಸ್ ಮಾಡಿದ್ರೆ ಈಗ ಹೆಂಗ ಟ್ರೆಂಡ್ಸ್ ಆಗಿರ್ಬೋದು ಬೇರೆ ಬೇರೆ ಮಾಲ್ಗಳಲ್ಲಿ ಈಗ ಪಾಯಿಂಟ್ಸ್ ಕೊಡ್ತಾರೆ ನೋಡಿ, ಆ ಥರ ಇಲ್ಲಿನೂ ನಾವು ಪದೇ ಅವರಲ್ಲಿನೇ ಬುಕ್ಸನ್ನು ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟು ಕೊಡ್ತಾರೆ ಮತ್ತು ವಿತ್ ಆಫರ್ನು ಏನಾದರೂ ಕೊಟ್ಟಿರ್ತಾರೆ. ಅಂದರೆ ಕರ್ನಾಟಕ ರಾಜ್ಯೋತ್ಸವ ಇದ್ದಾಗ ಸ್ವಲ್ಪ ಆಫರ್ಸ್ ಎಲ್ಲ ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಬಟ್ ನಾವು ಬೇರೆ ಟೈಮಿಗೆ ಹೋಗಿದ್ವಲ್ಲ, ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ರು ಅವರು ಅಷ್ಟೇ. ನಾನು ಒಂದು 2 ಬುಕ್ಸು ತೊಗೊಂಡ್ರಿ. ಇಲ್ಲಿ ಎಲ್ಲಾ ಥರದ ಬುಕ್ಕು ಸಿಗ್ತಾವೆ ನಿಮಗೆ, ಇದು ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲಾ ಥರದ ಬುಕ್ಸ್ಗಳು ನಿಮಗೆ ಇಲ್ಲಿ ಸಿಗ್ತಾವೆ ನೋಡ್ರಿ. ಗೌರ್ಮೆಂಟ್ ಎಕ್ಸಾಮ್ ಬುಕ್ಸ್ ಇರ್ಬೋದು, ಮತ್ತು ಹಾಗೆ ಕಾಮಿಡಿ ಬುಕ್ಸ್ ಇರ್ಬೋದು, ಮತ್ತು ಇನ್ನು ಸುಮಾರು ಅಂದರೆ ನಮಗೆ ಯಾವುದಾದ್ರೂ ನಮ್ಮ ಕಾಲೇಜ್ ಎಜುಕೇಷನ್ಗೆ ಬೇಕಾಗಿರೋಂಥ ಸೈನ್ಸು, ಆರ್ಟ್ಸು, ಕಾಮರ್ಸು ಎಲ್ಲ ರಿಲೇಟೆಡ್ ಬುಕ್ಸ್ಗಳು ಇಲ್ಲಿ ಸಿಗ್ತಾವೆ ನೋಡ್ರಿ.
ಸೊ ನಿಮಗೆ ಯಾವರೆ ಬುಕ್ ನಿಮ್ಮ ಪ್ಲೇಸಸಲ್ಲಿ ಸಿಗಲಿಲ್ಲ ಅಂತಂದ್ರೆ ನೀವು ಹುಬ್ಬಳ್ಳಿ ನಿಯರೆಸ್ಟ್ ಇದ್ದರೆ ನೀವು ಹುಬ್ಬಳ್ಳಿನಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಸಪೋಸ್ ಬೆಂಗಳೂರು ಸೈಡ್ದವ್ರಿದ್ರೆ ಬೆಂಗಳೂರಲ್ಲಿನೂ ಕೂಡ ಸಿಗ್ತವೆ ಎಲ್ಲ ಬುಕ್ಸು. ಆಲ್ಮೋಸ್ಟ್ ಬೆಂಗಳೂರಲ್ಲಂತೂ ಎಲ್ಲ ಬುಕ್ಸ್ ಸಿಗ್ತವೆ. ಬಟ್ ಈ ಕಡೆ ನಮ್ಮ ಸೈಡ್ ಉತ್ತರ ಕರ್ನಾಟಕದ ಜನರು ಯಾವುದಾದ್ರೂ ಬುಕ್ ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ಸೊ ಹುಬ್ಬಳ್ಳಿ ಒಳಗೆ ಇಲ್ಲಿ ಸಿಗ್ತಾವೆ ನೋಡ್ರಿ. ಸೊ ಇಲ್ಲಿ ಹೋಗಿ ನೀವು ತಗೋಬಹುದು ಎಲ್ಲ ಬುಕ್ಸನ್ನು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಹಂಗೆ ಕಮೆಂಟ್ ಮಾಡ್ರಿ, ಮತ್ತು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.